ನಟ ದರ್ಶನ್ಗೆ ಜೈಲಿನಲ್ಲಿ ನರಕ ದರ್ಶನವಾಗ್ತಾ ಇದೆ. ಇದು ನೋಡುವ ಕೆಲವೊಂದಿಷ್ಟು ಬೇಡಿಕೆಗಳನ್ನು ಮತ್ತೆ ನಟ ದರ್ಶನ್ ಇಡ್ತಾ ಇದ್ದಾರೆ. ಅಥವಾ ಪಾಕಿಸ್ತಾನದವ್ರಿಗೇನೆ ಅಥವಾ ಪಾಕಿಸ್ತಾನದ ಮೂಲದ ಕೈದಿಗಳಿಗೇ ಹಾಸಿಗೆ ದಿಂಬು ಎಲ್ಲ ಕೂಡ ಕೊಡ್ತಿದ್ದಾರೆ, ನನಗೆ ಯಾಕೆ ಏನೂ ಕೊಡ್ತಿಲ್ಲ ಅನ್ನುವಂಥ ಮನವಿಯನ್ನು ಮಾಡ್ತಿದ್ದಾರೆ. ಹಾಗಾದರೆ ದರ್ಶನ್ ಬೇಡಿಕೆ ಏನು, ಏನಿದು ಹೊಸ ವರ್ಷೆ ನೋಡೋಣ ಬನ್ನಿ. ಬೆಡ್ಡು ಕೊಡ್ತಿಲ್ಲ, ದಿಂಬು ಕೊಡ್ತಾ ಇಲ್ಲ. ಜೈಲಿನಲ್ಲಿರೋ ಕೊಲೆ ಆರೋಪಿ ದರ್ಶನ್ ಅಳಲಿದು. ಈ ಸಂಬಂಧ ದಾಸ ಕೋರ್ಟ್ ಕದ ತಟ್ಟಿದ್ರು. ನ್ಯಾಯಾಲಯ ಕೂಡ ಅಗತ್ಯ ಸೌಲಭ್ಯ ನೀಡುವಂತೆ ಆದೇಶಿಸಿತ್ತು. ಈಗ ಜೈಲಾಧಿಕಾರಿಗಳು ಆದೇಶ ಉಲ್ಲಂಘಿಸಿರೋದಾಗಿ ದರ್ಶನ್ ಮತ್ತೆ ಬೆಂಗಳೂರು 57ನೇ ಸಿಸಿಎಚ್ ನ್ಯಾಯಾಲಯದ ಮೆಟ್ಟಿಲೇರಿದ್ದಾರೆ. ದರ್ಶನ್ ಪರ ವಕೀಲ ಸುನಿಲ್ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಯಿತು. ಎಎಸ್ಪಿಪಿ ಸಚಿನ್ ಕೋರ್ಟ್ಗೆ ವರದಿ ಸಲ್ಲಿಸಿದ್ರು. ಇಷ್ಟು ದಿನ ದರ್ಶನ್ ಯಾರ್ಯಾರನ್ನ ಭೇಟಿ ಮಾಡಿದ್ದಾರೆ ಹಾಗೂ ಅವರಿಗೆ ಹಾಸಿಗೆ, ಚಾಪೆ, ಬೆಡ್ಶೀಟ್, ಕಂಬಳಿ, ಬಕೆಟ್, ಮಗ್, ಊಟ, ವಾಕಿಂಗ್ ಮಾಡಲು ಅವಕಾಶ ಎಲ್ಲವನ್ನೂ ನೀಡಲಾಗಿದೆ ಅಂತ ಮಾಹಿತಿ ನೀಡಿದ್ರು. ಆದ್ರೆ ಈ ವರದಿಯನ್ನ ದರ್ಶನ್ ಪರ ವಕೀಲರು ಒಪ್ಪಲಿಲ್ಲ. ಜೈಲು ಮ್ಯಾನ್ಯುಯಲ್ ಬರೆದುಕೊಂಡು ಬಂದಿದ್ದಾರೆ. ಇವತ್ತಿಗೆ 32 ದಿನ ಆಗಿದ್ರೂ ಸಹ A1 ಪವಿತ್ರ ಗೌಡ ಹೊರತುಪಡಿಸಿ ಎಲ್ಲರನ್ನೂ ಕ್ವಾರಂಟೈನ್ ಸೆಲ್ನಲ್ಲಿಟ್ಟಿದ್ದಾರೆ. ಪಕ್ಕದ ಸೆಲ್ನಲ್ಲಿ ಇರುವ ಪಾಕಿಸ್ತಾನಿಗಳಿಗೆ ಟಿವಿ, ಚೆಸ್ ಮತ್ತು ಕೇರಂ ಬೋರ್ಡ್ ಕೊಟ್ಟಿದ್ದಾರೆ. ಕೋರ್ಟ್ ಆದೇಶದ ಬಳಿಕ ಯಾವ ಸವಲತ್ತನ್ನು ನಮಗೆ ನೀಡಿಲ್ಲ ಅಂತ ವಾದಿಸಿದ್ರು. ಇದಕ್ಕೆ ಪ್ರತಿಯಾಗಿ ಎಎಸ್ಪಿಪಿ ಸಚಿನ್ ವಾದಿಸಿ ನಾವು ನ್ಯಾಯಾಲಯದ ಆದೇಶ ಪಾಲಿಸಿರುವುದಾಗಿ ಹೇಳಿದ್ರು. ವಾದ ಪ್ರತಿವಾದದ ಬಳಿಕ ನ್ಯಾಯಾಲಯ ಸೆಪ್ಟೆಂಬರ್ 19ಕ್ಕೆ ಆದೇಶವನ್ನ ಕಾಯ್ದಿರಿಸಿದೆ. ಅಂದು ನ್ಯಾಯಾಲಯ ಏನ್ ಆದೇಶ ನೀಡುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಪ್ರಜ್ವಲ್, TV9, ಬೆಂಗಳೂರು.